ಹಾಯ್ ಗಾಯ್ಸ್, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಮಗುನಿಗೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಮುಹೂರ್ತಕ್ಕೆ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ. ಅವ್ನಿಗೆ ಮುತ್ಕೊಟ್ಟೆ ಹಿಂಸೆ ಕೊಡ್ತಿದ್ದಾರೆ. ನನ್ನ ಮಗುಂಗಂತೂ ಎಲ್ಲೋದ್ರೂ ಓಲ್ಗ, ನಾದಸ್ವರ, ಅದೆಲ್ಲ ಡೋಲ್ ಎಲ್ಲ ಸೌಂಡ್ ಬಂದುಬಿಟ್ರೆ ಅಥವಾ ಮ್ಯೂಸಿಕ್ ಬಂದುಬಿಟ್ರಂತೂ ಡ್ಯಾನ್ಸ್ ಮಾಡೋದು ಮಾಡಿದ್ದೆ. ಅಲ್ಲಿರೋಗಂತೂ ಫುಲ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇದು ನೋಡಿ, ಅಲ್ಲಿ ಸೌಂಡ್ ಬರ್ತಾರೆ, ಇವ್ನು ಡ್ಯಾನ್ಸ್ ಮಾಡ್ತಿದ್ದಾನೆ. ಅಲ್ಲಿ ಜನಗಳೆಲ್ಲ ರೆಡಿಯಾಗಿ ಬಂದಿರ್ತಾರಲ್ಲ, ಅವ್ರು ನೋಡೋದು, ಡ್ಯಾನ್ಸ್ ಮಾಡೋದು. ಅವ್ರು ನೋಡ್ಕೊಂಡು ಅವ್ರು ಹೆಂಗೆ ರೆಡಿಯಾಗಿದ್ದಾರೆ, ಅವರು ಇವನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ. ನಾನು ನೋಡಿ ಎಷ್ಟು ಕರೆದ್ರೂ ತಿರ್ಗೋದೇ ಇಲ್ಲ. ಹೊಸಬ್ರು ಬಂದ್ಬಿಟ್ರಂತೂ ಅವ್ರನ್ನೇ ನೋಡ್ಕೊಂಡು ನಿಂತಿರ್ತಾನೆ. ನಾನು ಹಂಗೆ ನನ್ನ ಮಗನ ಜೊತೆ ಒಂದು ರೀಲ್ ಮಾಡಿಕೊಂಡೆ. ಅವನಿಗೂ ಮೆಮೊರಿ ಆಗಿರುತ್ತೆ ದೊಡ್ಡವನಾದಮೇಲೆ ಅಂತ. ನನಗೆ ಈ ಥರ ಮೆಮೊರಿ ಕಲೆಕ್ಟ್ ಮಾಡಿ ಇಡೋದು ಅಂದರೆ ತುಂಬಾ ಇಷ್ಟ. ಹಂಗೆ ಒಂದು ರೀಲ್ಸ್ ಮಾಡಿಕೊಂಡು ಇನ್ನೇನು ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಅಂತ ಹೋದ್ವಿ. ಇಲ್ಲಿ ಹುಡುಗ ಹುಡುಗಿಗೆಲ್ಲ ಶಾಸ್ತ್ರಗಳೆಲ್ಲ ಮಾಡಿಸ್ತಾ ಇದ್ದರು. ನಾವು ಅದನ್ನು ಇಷ್ಟೊಂದು ದಿನ ಆಗಿತ್ತಲ್ವ, ಎಲ್ಲೋ ಕೆಲವೊಂದು ಮದುವೆಗಳು ಮಾತ್ರ ಈ ಥರ ನೋಡೋಕ್ಕೆ ಸಿಗುತ್ತೆ. ಅದಕ್ಕೆ ನೋಡ್ಕೊಂಡು ನಿಂತಿದ್ವಿ. ಅಲ್ಲೆಲ್ಲ ಶಾಸ್ತ್ರಗಳು ಹೇಗೆ ಮಾಡ್ತಾರೆ ಏನು ಅಂತ ಎಲ್ಲ. ಫಸ್ಟು ಹುಡುಗನ ಅತ್ತೆ ಮಾವನ ಜೊತೆ, ಅತ್ತೆ ಮಾವನ ಜೊತೆ ಶಾಸ್ತ್ರನೆಲ್ಲ ಮಾಡಿಸಿ ಅವರಿಗೆ ಆಶೀರ್ವಾದ ಮಾಡಿಸಿದ್ರು. ಅದಾದಮೇಲೆ ಹುಡುಗನಿಗೆ ಹೆಂಗೆ ಶಾಸ್ತ್ರ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ನನಗಂತೂ ಸ್ವಲ್ಪ ಕೆಮ್ಮಾಗಿಬಿಟ್ಟಿದೆ, ವಾಯ್ಸೇ ಕರೆಕ್ಟಾಗಿ ಬರ್ತಿಲ್ಲ. ಬಟ್ ಏನು ಮಾಡೋದು, ಆನ್ ಟೈಮಿಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಇವಾಗ ಹೂ ಮಾಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಂಗಲ್ಯ ಧಾರಣೆ ಮಾಡಿಸೋಕ್ಕೆ ರೆಡಿ ಮಾಡ್ತಿದ್ದಾರೆ. ಒಂದೊಂದು ಕಡೆ ಶಾಸ್ತ್ರ ಸಂಪ್ರದಾಯ ಒಂದೊಂದು ಥರ ಇರುತ್ತೆ. ನಮ್ಮ ಸೈಡು, ಹಾಸನ ಸೈಡು ಇದೇ ಥರ ಮಾಡೋದು. ಈ ಹುಡುಗಿನ ಅಮ್ಮ ಹಾಸನಂತೆ, ಅದಕ್ಕೋಸ್ಕರ ಹುಡುಗಿ ಸೈಡ್ ಥರನೇ ಶಾಸ್ತ್ರ ಮಾಡ್ತಿದ್ದಾರೆ, ಹಾಸನ ಥರ. ಇಲ್ಲಿ ನೆಕ್ಸ್ಟು ಎಲ್ಲ ಮಾಡಿಸಿದ್ಮೇಲೆ ಶಾಸ್ತ್ರನೇ ಇವಾಗ ಮಾಂಗಲ್ಯ ಧಾರಣೆ ಮಾಡಿಸ್ತಿದ್ದಾರೆ. ಇವಾಗ ಮದುವೆ ಟೆನ್ಷನಲ್ಲಂತೂ ಏನಂತಲೇ ಮಾಡೋದು ಅಂತ ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ. ಹುಡುಗ ಅಂತೂ ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ಮದುವೆ ಟೈಮ್ ಅಂದರೆ ಹಂಗೆ ಅಲ್ವಾ, ಹುಡುಗಿಗೆ ಒಂಥರ ಟೆನ್ಷನ್ ಇದ್ದರೆ ಹುಡುಗಂಗೆ ಒಂಥರ ಟೆನ್ಷನ್ನು. ಹುಡುಗಿಗೆ ಮದುವೆ ಆಗಿ ಬೇರೆಯವ್ರ ಮನೆಗೆ ಹೋಗ್ತಿದ್ದೀವಿ ಅಂತ ಇದ್ದರೆ ಹುಡುಗಂಗೆ ಕರ್ಕೊಂಡೋಗಿ ಹೆಂಗೆ ನಾವು ನೋಡ್ಕೋತೀವೋ ಏನೋ, ಹೆಂಗಿರುತ್ತೋ ಮದುವೆ ಆದಮೇಲೆ ಲೈಫು ಅಂತಲೇ ಟೆನ್ಷನ್ನು. ಅದರಲ್ಲಿ ಈ ಮೇಕಪ್ ಬೇರೆ ಮಾಡಿರ್ತಾರ, ಅದ್ರ ಮೇಲೆ ಹಾರ ಹಾಕ್ಬಿಟ್ರಂತೆ ಹುಡುಗಿರಿಗೆ ಈ ಜುಟ್ಟು ತಕ್ಕೊಂಡು ಹೊರಗಡೆ ಹಾಕೊಳ್ಳೋ ಅಷ್ಟರಲ್ಲಿ ಹಾಕಿರೋ ಜಡೆ ಎಲ್ಲ ಹಾಳಾಗೋಗಿರುತ್ತೆ. ಆ ಥರ ಆಗ್ಬಿಟ್ಟಿರುತ್ತೆ. ಕೊನೆಗೂ ಮಾಂಗಲ್ಯ ಧಾರಣೆ ಮುಗೀತು. ಆ ಅಕ್ಷತೆನೋ ಹಂಗೆ ಬಂದು ಅವ್ರಿಗಿಂತ ಹೆಚ್ಚಾಗಿ ಹಿಂದೆ ನಿಂತಿರುತ್ತಾರಲ್ಲ, ಅವ್ರ ಮೇಲೆ ಬಿದ್ದಿರ್ತವೆ. ಇನ್ನೇನು ಮಾಡೋದು, ಇನ್ನೇನು ಮದುವೆ ಎಲ್ಲ ಮುಗೀತು. ನಾವು ಸರಿ ಅಂತ ಅಂದ್ಬಿಟ್ಟು ಮಾಂಗಲ್ಯ ಧಾರಣೆ ಆದಮೇಲೆ ನಾವು ಸ್ವಲ್ಪ ಹಾಲೆಲ್ಲ ಬಿಟ್ಟು ದಾರೆ ಎರೆದು ಅವ್ರಿಗೂ ಆಶೀರ್ವಾದ ಮಾಡಿ, ನನ್ನ ಮಗುನ ಎಷ್ಟು ಕರೆದ್ರೂ ಬರ್ತಿರ್ಲಿಲ್ಲ. ಅದಕ್ಕೆ ನನ್ನ ನಾದಿನಿ ಹತ್ರ ಬಿಟ್ಬಿಟ್ಟು ಸ್ವಲ್ಪ ಜೋಪಾನ ನೋಡ್ಕೊಳಮ್ಮ ಅಂತ ಅಂದ್ಬಿಟ್ಟು ದಾರೆ ಎಲ್ಲ ಎರೆದು ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದರೆ ಕಾಣಿಸ್ತಾನೆ ಇಲ್ಲ. ಮತ್ತು ಚೌಟ್ರಿ ಎಲ್ಲ ಹುಡ್ಕೊಂಬಂದರೆ ಇವನು ಇಲ್ಲಿ ಕುತ್ಕೊಂಡು ಅಲ್ಲಿ ವಾದ್ಯ ಮಾಡ್ತಾರಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಕೂತಿದ್ದಾನೆ. ಇಲ್ಲಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತಂದರೆ, ಕುತ್ಕೊಂಡಿತ್ತಂದರೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಮುಹೂರ್ತ ಮಾಡಕ್ಕೆ ಬರ್ದಲ್ಲಿ ಇಲ್ಲೇ ಮುಹೂರ್ತ ಮಾಡ್ಕೊತಿದ್ದಾರೆ ಇವರು. ನೋಡಿ ನೋಡಿ, ಬಾಯಿಗೆಲ್ಲ ಹಾಕ್ಬಾರ್ದು. ಅಕ್ಕನ ಕರ್ಕೊಳ್ರಿ. ಸರಿ, ಮದ್ವೆ ಅಂತೆ. ಯಶಿಕಾ ನೀನು ಕುತ್ಕೊಳಪ್ಪ, ನೀನು ಬರ್ತೀಯ, ಕುತ್ಕೋ ಯಶಿಕಾ, ಕುತ್ಕೋ ಬೇಗ. ತನು ಇದು ಟೈಟಾಗಿ ಹಾಕಿ ಬಿದೋಗ್ತೈತೆ ನೋಡಲ್ಲಿ. ತನು ಯಶಿಕನ್ ಬಿದೋಗ್ತೈತೆ, ಟೈಟಾಗಿ ಹಾಕು. ನೋಡ್ರಿ
ನೋಡ್ರಿ ಇಲ್ಲಿ ಝೂಮಲ್ಲೆಲ್ಲ ಮುಟ್ಕೊಡ್ತಾವನು ಇಲ್ಲಿ. ಇವನೇ ಚಿಲ್ಟು ಗ್ಯಾಂಗ್, ಈಗ ಇವನು ಸೇರ್ಕೊಂಡಿರೋ ಗ್ಯಾಂಗ್. ನಿಮ್ಮ ಅಮ್ಮಮ್ಮ ಮಾಡಿದ್ವಪ್ಪ. ನಮ್ಮ ಚಿಂಟು ಮತ್ತು ಚಂದುನ ನಿಮ್ಮಮ್ಮ ಕರಿತಿದ್ದಾರೆ ಹೋಗಿ ಮುಹೂರ್ತ ಮಾಡಿರಿ ಅಂತ ಅಂದ್ರೂ ಇವನ ಜೊತೆ ಕೂತ್ಕೊಂಡು ಆಟ ಆಡ್ತಾ ಕೂತಿದ್ದಾರೆ. ಹೋಗ್ರಿ ಎಲ್ಲರೂ ಹೋಗಿ ಮುಹೂರ್ತ ಮಾಡಿರಿ ಅಂತಂದರೆ ನಾವು ಅವ್ರ ಜೊತೆ ಎಲ್ಲ ಹೋಗಲ್ಲಪ್ಪ, ನಾವು ಗ್ಯಾಂಗ್ ಹೋಗ್ಬಿಟ್ಟು ಮುಹೂರ್ತ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಆಟ ಆಡ್ತಾ ಕೂತಿದ್ದಾರೆ ಎಲ್ಲ. ನಾವು ಇವ್ರನ್ನ ಕರ್ಕೊಂಡೋಗಿ ಮುಹೂರ್ತ ಮಾಡಿಸೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಈ ಮಕ್ಕಳಂದ್ರೆ ಹಿಂಗಲ್ವ. ಕೊನೆಗೂ ಇವ್ರ ಹತ್ರ ಇವ್ರನ್ನೆಲ್ಲ ಕರ್ಕೊಂಡೋಗಿ ಮುಹೂರ್ತ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ನನ್ನ ನಾದಿನಿ ಇದ್ದಾಳಲ್ಲ, ಅವಳೇ ಗ್ಯಾಂಗ್ ಲೀಡರು. ಇಲ್ಲ ಅವಳು ಎಲ್ಲಿರ್ತಾಳೆ ಅಲ್ಲಿ ಇವ್ರು ಇದ್ದು ಬಿಡ್ತಾರೆ. ಇವ್ರನ್ನೆಲ್ಲ ಹೆಂಗೆ ಮಾಡ್ಕೊಬಿಟ್ಟಿರ್ತಾಳೆ ಅಂದ್ಬಿಟ್ಟು ಬೇಕ್ರಿಗೆ ಹೋಗಿ ಚಾಕ್ಲೇಟ್ ಕೊಡ್ಸೋದು, ಅದು ಕೊಡ್ಸೋದು, ಇದು ಕೊಡ್ಸೋದು ಮಾಡಿ ಎಲ್ಲರೂ ಅವಳು ಹೇಳೋ ಥರ ಮಾಡ್ಕೊಬಿಟ್ಟಿರ್ತಾಳೆ. ಸರಿ ಅಂತ ಅಂದ್ಬಿಟ್ಟು ನಮಗೆ ರಾತ್ರಿ ಏನಾಗ್ಬಿಟ್ಟಿತ್ತು ಅಂತಂದರೆ ಊಟನೇ ಇಲ್ಲ ಫ್ರೆಂಡ್ಸ್. ಏನು ಮಾಡೋದು, ಅನ್ನ ಸಣ್ಣ ತಿನ್ಕೊಂಬಂದ್ವಿ. ಅದಕ್ಕೆ ಇವತ್ತೇನು ಮಾಡಿದ್ದೀವಿ ಅಂತಂದರೆ ಫಸ್ಟೇ ನಾವೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅವ್ರು ಇನ್ನೂ ಬಡಿಸ್ತಾನೆ ಇಲ್ಲ. ಒಂದು 10 ನಿಮಿಷ ಕೂತಿದ್ದೀವಿ ಊಟ ಖಾಲಿ ಆದರೆ ಅಂತ. ಊಟ ಎಲ್ಲ ಆದಮೇಲೆ ಇಲ್ಲಿ ನೋಡಿ ಹುಡುಗನಮ್ಮ ಐಸ್ ಕ್ರೀಮ್ ತಿಂತಾ ನಿಂತಿದ್ದಾರೆ ಮಾತಾಡಿಕೊಂಡು. ರೆಡಿಯಾಗಿರೋದು ನೋಡಿ ಹೆಂಗೆ ರೆಡಿಯಾಗಿದ್ದಾರೆ. ನಾವು ನಮ್ಮ ಅತ್ತೆನ ರೇಗಿಸ್ಕೊಂಡು ಹಂಗೆ ಇನ್ನೂ ಜಾಸ್ತಿ ಅವ್ರು ನಮಗೆ ರೇಗಿಸ್ತಾರೆ, ನಾವು ಇನ್ನೂ ಜಾಸ್ತಿ ರೇಗಿಸ್ತೀವಿ ಅವ್ರಿಗೆ. ಸರಿ ಅಂತ ಬಂದರೆ ನನ್ನ ಮಗ ಅಲ್ಲಿ ಹುಡುಗಿರಿದ್ದಾರೆ ಅಂತ ಹುಡುಗಿರ ಜೊತೆ ಓಡೋಗ್ಬಿಟ್ಟಿದ್ದಾನೆ. ಅವರು ಫ್ರೂಟ್ ಸಲಾಡ್ ತಿನ್ನಬೇಕಾದ್ರೆ ಸ್ವಲ್ಪ ಕೊಟ್ರಂತೆ, ಅದಕ್ಕೆ ಕರೆದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಹಿಂದೆ ಓಡೋಗಿದ್ದಾನೆ. ನಾವು ಇಲ್ಲೇ ಇದ್ದಾನೆ ಅಂತ ನೋಡ್ಕೊತಾ ಇದ್ರೆ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಮಕ್ಕಳನ್ನಂತೂ. ಈ ಥರ ಜಾತ್ರೆ ಮದುವೆ ಅಲ್ಲೆಲ್ಲ ಕಮ್ಮಿನೇ, ಗೊತ್ತೇ ಆಗಲ್ಲ ಪಾಪ. ಅವ್ರಿಗೂ ಇನ್ನೂ ಗೊತ್ತಾಗಲ್ವಲ್ಲ. ಈಗ ನೋಡಿ ಅವರಪ್ಪ ಸ್ವಲ್ಪ ಭಯ ಬರಲಿ ಅಂತ ಒಂಚೂರು ಅಂದರೆ ಒಂದು ಸ್ವಲ್ಪ ಏನಾದರೂ ಅನ್ನಂಗಿಲ್ಲ, ಕೊಂಡು ಜೋರಾಗಿ ಫುಲ್ಲು ಬೇಜಾರು ಮಾಡ್ಕೊಬಿಡ್ತಾನೆ. ನನಗಂತೂ ಪಾಪ ಅಂತ ಅನಿಸುತ್ತೆ. ಸರಿ ಅಂತ ಸಮಾಧಾನ ಮಾಡಿ ಊರಿಗೆ ಹೋಗೋಣ ಅಂತ ಫೈನಲಿ ಮತ್ತೆ ನನ್ನ ಮಗುಂಗಂತೂ ಅದೆಷ್ಟು ಡ್ರೆಸ್ ಚೇಂಜ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗಲೀಜು ಮಾಡ್ಕೊತಾನೆ ಇರ್ತಾನೆ, ನಾನು ಚೇಂಜ್ ಮಾಡ್ತಾನೆ ಇದ್ದೀನಿ. ಅಲ್ಲಿ ಚುರುಮುರಿ ಮಾಡೋ ಅಂಕಲ್ ಸಿಕ್ಬಿಟ್ಟಿದ್ದಾರೆ. ಅವ್ರ ಹತ್ರ ಅವರಿಗಂತೂ ಇವನು ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ. ಒಂದು ಚುರುಮುರಿ ಫ್ರೀಯಾಗಿ ಕೊಟ್ಬಿಟ್ಟಿದ್ದಾರೆ. ತಿನ್ಕೊಂಡು ಅವ್ರ ಜೊತೆನೇ ಇದ್ದಾನೆ, ಬರ್ತಾನೆ ಇಲ್ಲ. ನಾವು ಸರಿ ಅಂತ ಹೆಂಗೋ ಇರಲಿ ಅಂತ ಅಂದ್ಬಿಟ್ಟು ನಮಗೆ ಬಾಯ್ ಮಾಡಿ ಅವ ಅಂಕಲ್ ಜೊತೆ ಹೋಗ್ತಾನಂತೆ. ಸರಿ ಹೋಗೋಣ ಅಂತ ಅಂಕಲ್ ಕರ್ಕೊಂಡು ಹೋದ್ರೆ ಇವನು ಸುಮ್ಮನೆ ಹೋಗ್ತಾ ಇದ್ದಾನೆ, ಅಳ್ತಾನೆ ಇಲ್ಲ. ಅಂಕಲೇನೆ ವಾಪಸ್ ಕರ್ಕೊಬಂದು ಬಿಟ್ಟು ಹೋದ್ರು. ಅವ್ನಿಗೇನಾದ್ರು ಚೆನ್ನಾಗಿ ನೋಡ್ಕೊಬಿಟ್ರಂತೂ ಅವ್ರ ಜೊತೆನೇ ಹೋಗ್ಬಿಡ್ತಾನೆ. ಇನ್ನು ಎಲ್ಲ ತರಕಾರಿ ಖಾಲಿ ಎಲ್ಲ ಆಗಿದ್ವು. ಹಂಗೆ ಬರ್ತಾ ಸ್ವಲ್ಪ ತರಕಾರಿಗಳನ್ನ ತೊಗೊಂಡು ಮನೆಗೆ ಬಂದ್ವಿ. ಅದನ್ನೆಲ್ಲ ಜೋಡಿಸಿಟ್ಕೊಳ್ಳೋಣ, ಸ್ವಲ್ಪ ಏನೇನಿದೆ ಎಸೆನ್ಷಿಯಲ್ ಅಂತ ಅಂದ್ಬಿಟ್ಟು ಅದಷ್ಟೇ ತೊಗೊಂಬಂದ್ವಿ. ಸ್ವಲ್ಪ ಕಮ್ಮಿ ರೇಟ್ ಇತ್ತು ಅದಕ್ಕೋಸ್ಕರ. ಟೊಮ್ಯಾಟೊ ಅಂತೂ 15 ರೂಪಾಯಿ kg ಇತ್ತು. ನಾನೊಂದು 3 kg ತೊಗೊಂಡೆ. ಟೊಮೊಟೊ ಗೊಜ್ಜು ಚಟ್ನಿ ಏನಾದ್ರು ಮಾಡೋಕ್ಕೆ ಬರುತ್ತೆ ಅಂತ. ಆಮೇಲೆ ಹಂಗೆಲ್ಲ ತೊಗೊಂಬಂದರೆ ನನ್ನ ಮಗ ಟೊಮ್ಯಾಟೊ ಹಣ್ಣು ತೊಗೊಂಡು ಅದಕ್ಕೆ ಬೆರಳು ಹಾಕಿ ತೂತು ಮಾಡಿ ಇಟ್ಕೊಂಡು ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ನಮ್ಮ ಮಾವ ಸರಿ ಅಂದ್ಬಿಟ್ಟು ಎಲ್ಲ ಹಾಳು ಮಾಡ್ತಾನೆ ಅಂತ ಕಿತ್ಕೊಂಡು ಹೋದರೆ ಇವನು ಎದ್ಬಿಟ್ಟು ನಮ್ಮ ಮಾವನ ಜೊತೆ ಹಿಂದೆನೇ ಓಡ್ತಾ ಇದ್ದಾನೆ, ಕಿತ್ಕೊಂಡು ಹೋದ್ರಲ್ಲ ಅಂತ ಅಂದ್ಬಿಟ್ಟು ತಾತ ಅಂತ ಓಡ್ತಿದ್ದಾನೆ. ತೆಗಿ ಹೇಳಪ್ಪ. ಬಂದಾಗ 8 ತನಕ ಮಕ್ಕನದು ಬರ ಮಕ್ಕ ಬರ. ಚಿಕ್ಕನು ಮೂಗಿದ್ದವರು ಹೊಡೆಯೋರು ಆಯ್ತಾ. ನೀನು ಹೇಳ್ತಾನೆ ಬೇರೆ ಯಾರು ಆಗಿದ್ರೆ ರೂಮ್ಗೆ ಹಾಕ್ಕೊಂಡು ನಾಯಿ ಹೊಡೆದ ಉಂಟಾ ಇದ್ದೆ ಅಂತ. ಯಾರಿಗೆ ಹೇಳ್ದೆ? ಇವನಿಗೆ ಹೇಳಿದ್ದೀನಿ. ಇವನ್ ತರದ ಬೇರೆ ಯಾರು ಆಗಿದ್ರೆ ಬೇರೆ ಮಗ ಏನೋ ಸುಳ್ಳಿದ್ದೀನಿ. ಬೇರೆ ಯಾರು ನೋಡ್ರಿ ನೆಗ್ ಬೀಳ್ತಾನೆ, ಕಣ್ಣಿಗೆ ಕೈ ಇಡ್ತಾನೆ. ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್. ಥ್ಯಾಂಕ್ ಯು.